ಆತ್ಮೀಯರು, ಗ್ರಾಮರಂಗ ಸಾಂಸ್ಕೃತಿಕ ವೇದಿಕೆ ಅಲ್ಲ ಬಾ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಮಾತು ಕೊಟ್ಟೆ. ಇವತ್ತು ರಾಜ್ಯ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥವ್ರಿಗೆ ನಮ್ಮ ಹಾಸನದಲ್ಲಿ ಸನ್ಮಾನ ಇದೆ. ನಿಕಟ ಪೂರ್ವ ಪ್ರಶಸ್ತಿ ಪಡೆದವ್ರು ನಾನು ಅಲ್ಲಿ ಇರಬೇಕಾಗಿತ್ತು. ಗ್ಯಾರಂಟಿ ರಾಮಣ್ಣ ಮಾತು ಕೊಟ್ಟಿರೋದು ಗ್ಯಾರಂಟಿ ಖಂಡಿತ ನಾನು ಇರಬೇಕು. ಆದ್ಮೇಲೆ ಬಹಳ ರಂಗ ಚಟುವಟಿಕೆಯಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ, ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರ್ತಂಥ ಈ ಸಂಸ್ಥೆ ಇಂಥ ಗಣ್ಯರನ್ನ ಸೇರಿಸಿ ಒಂದು ಉತ್ತಮ ಸಾಮಾಜಿಕ ಕಳಕಳಿ ಇರುವ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ಅದರಲ್ಲೂ ಕೂಡ ಸಸಿಗಳಿಗೆ ಎರೆಯುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದ್ದು ತುಂಬ ಖುಷಿ ಆಯ್ತು. ಯಾಕೆಂದರೆ ಭೂತಾಯಿಯಿಂದ ಎಲ್ಲನೂ ತಕ್ಕೊಂಡು ಭೂತಾಯಿಯನ್ನು ನಿರ್ನಾಮ ಮಾಡುವಂಥ ನಾವು ಇರುವಂಥ ಸಂದರ್ಭದಲ್ಲಿ ಮತ್ತೆ ಪೋಷಣೆ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಕವನ ವಚನಕ್ಕಿಂತ ಮುಂಚೆ ಒಂದು ಪರಿಸರ ಗೀತೆಯನ್ನು ಆಡಿ ಕವನ ವಚನ ಮಾಡಬೇಕು ಅಂತ ಇದೆ. ತಮ್ಮೆಲ್ಲರ ಅರ್ಪಣೆ ಇದ್ರೆ ಎಲ್ಲಿದ್ದೀರಿ, ನೀವ್ಯಾರಿದ್ದೀರಿ, ನನ್ನ ಒಡಲೊಳಗಿನ ಒಡಲಾಳದ ನೋವನ್ನು ಆಲಿಸುವಂತ ಹೃದಯವಂತರು. ಎಲ್ಲಿದ್ದೀರಿ, ನೀವ್ಯಾರಿದ್ದೀರಿ, ತನ್ನ ಒಡಲನ್ನು ಸುತ್ತುಕೊಂಡು ನಿಮಗನ್ನ ಬಟ್ಟೆ ಕೊಟ್ಟೆ, ನನ್ನ ಉಸಿರಾದ ದನ ಕರುಗಳಿಗೆ ಹಸಿರು ಬೆಳೆದು ಕೊಟ್ಟೆ, ಜೀವ ಕೊಡುವ ನನ್ನ ಜೀವನಾಡಿಗಳ ಜೀವ ಉಳಿಸಿ ಬಿಟ್ಟೆ, ಯಂತ್ರವೆಂಬ ಬೋನೊಳಗೆ ಸಿಕ್ಕು ನನ್ನ ದೂರ ಮಾಡಿಬಿಟ್ಟೆ. ಎಲ್ಲಿದ್ದೀರಿ, ನೀವ್ಯಾರಿದ್ದೀರಿ, ನನ್ನ ಒಡಲೊಳಗಿನ ಒಡಲ